ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸ್ನೇಹವೃಂದಕ್ಕೆ ಅನಂತ ಶಿರಬಾಗಿ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಇವತ್ತು ಈ ಜಾಗದಲ್ಲಿ ಬಂದು ಕೂತ್ಕೊಂಡಿರೋದಕ್ಕೆ ಒಂದು 15 ವರ್ಷಗಳ ನಿರಂತರ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀನಿ. ಇದರ ಹಿಂದೆ ಈ ನಮ್ಮ ಕಲಾವಿದರ ಭವನ ಈ ಕಲಾವಿದನ ಎಷ್ಟೋ ನೋವುಗಳನ್ನು ನೋಡಿದೆ, ಅನುಭವಿಸಿದೆ. ಈ ಸಿನಿಮಾ 2 ವಿಷಯಕ್ಕೆ ಗೆಲ್ಲಲೇಬೇಕು. ಅಂದರೆ ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಗೆಲ್ಲೋದಕ್ಕೆ, ಆದರೆ ಬಹಳ ಮುಖ್ಯವಾಗಿ 2 ವಿಷಯಕ್ಕೆ ಈ ಸಿನಿಮಾ ಗೆಲ್ಲಲೇಬೇಕು. ಒಂದು, ಕೋಲಾರದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಡ್ರೈವರ್ ಆಗಿದ್ದಂತಹ ಆಟೋ ಡ್ರೈವರ್ ಆಗಿದ್ದಂತಹ ಸಾಮಾನ್ಯ ಒಬ್ಬ ವ್ಯಕ್ತಿಯ ಮಗ ಒಂದು ಸ್ಯಾಂಡಲ್ವುಡ್ಡಿನ ಕನಸನ್ನು ಕಂಡು ಬಂದು ಇಲ್ಲಿ ಸಾಕಷ್ಟು ನೋವು, ಅವಮಾನ ಎಲ್ಲವನ್ನು ಅನುಭವಿಸಿ ಒಂದು ಪ್ಯಾನ್ ಇಂಡಿಯಾ ಮೂವಿಗೆ ಒಬ್ಬ ನಾಯಕ ನಟರಾಗಿ ನಿಂತ್ಕೋತಾರೆ. ಆ ರೋಷನ್ ಸರ್ಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಹಾಗೆ ಯಾವುದೋ ಒಂದು ದೊಡ್ಡಿನಲ್ಲಿ ಹುಟ್ಟಿ ಅವರಪ್ಪ ಇವತ್ತು ಮೇಕೆ ಮೇಯಿಸ್ಕೊಂಡು ಕೃಷಿ ಮಾಡಿಕೊಂಡು ಇವತ್ತು ಹೊಲದಲ್ಲಿ ಇರ್ತಾರೆ. ಅಂಥವ್ರ ಮಗ ಒಂದು ಸ್ಯಾಂಡಲ್ವುಡ್ಡಲ್ಲಿ ಸಿನಿಮಾವನ್ನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದು ಇಲ್ಲಿ ಕಷ್ಟ, ಕಾರ್ಪಣ್ಯಗಳು, ನೋವುಗಳು ಎಲ್ಲವನ್ನ ನಿಮಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಅನುಭವಿಸಿ ಇವತ್ತೊಂದು ಈ ಒಂದು ತೂಫಾನ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಒಬ್ಬ ಮುಖ್ಯ ಖಳನಾಯಕನಾಗಿ ನಿಂತ್ಕೊಂಡಿರುವಂತಹ ಈ ಭೀಷ್ಮ ರಾಮಾಯಣಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗನಿಗೋಸ್ಕರ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ರೈತನ ಮಗನಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಇದು ಲಕ್ಷಾಂತರ ಬಡವರ ಮಕ್ಕಳ ಕನಸಲ್ಲಿ ಸಾಯಬಾರ್ದು ಅಂದರೆ ಇಂಥ ಸಿನಿಮಾಗಳನ್ನು ಗೆಲ್ಲಬೇಕು, ತಾವೆಲ್ಲ ಗೆಲ್ಲಿಸ್ಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಎಲ್ಲ ಕೊಡಿ, ದಯವಿಟ್ಟು ನಿಮ್ಮ ಸಹಕಾರ ಇದೆ ನಾವೇನೂ ಅಲ್ಲ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ SR ಪ್ರೊಡಕ್ಷನ್ ಹೌಸ್ಗಿರ್ಬೋದು, ನಿರ್ಮಾಪಕರಾದಂತಹ ಶರೀಫಾ ಬೇಗಂ ಮೇಡಮ್ ಅವರಿಗಿರ್ಬೋದು, ಹಾಗೂ ನನ್ನ ಮೇಲೆ ಭರವಸೆ ಇಟ್ಟು ನೀನು ಮಾಡ್ತೀಯ ಮಾಡು ಅಂತ ಹೇಳಿ ಒಂದು ಈ ಪಾತ್ರವನ್ನು ನನಗೆ ಕೊಟ್ಟಂತಹ ನಿರ್ದೇಶಕರಾದಂತಹ ರಾಜೀವ್ ಚಂದ್ರಕಾಂತ್ ಸರ್ಗಿರ್ಬೋದು, ನಾನು ಬಹಳ ಋಣಿಯಾಗಿರ್ತೀನಿ. ಹಾಗೆ ನನ್ನನ್ನು ಫಸ್ಟ್ ಟೈಮ್ ರೋಷನ್ ಸರ್ ನೋಡಿದ ತಕ್ಷಣ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ನೀನು ಮಾಡ್ತೀಯ ಮಾಡು ಅಂತ ಹೇಳಿ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರವನ್ನು ಕೊಡಿಸಿದಕ್ಕೋಸ್ಕರ ನಿಜಕ್ಕೂ ನಾನು ನನ್ನ ಜೀವನ ಪರ್ಯಂತ ರೋಷನ್ ಸರ್ಗೆ ಆಭಾರಿಯಾಗಿರ್ತೀನಿ. ಹಾಗೆ ಈ ಟೀಮ್ಗೆ ಪರಿಚಯ ಮಾಡಿಸಿದಂಥವ್ರು ಇವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ವಿಕ್ರಮ್ ಸರ್, ಡೈರೆಕ್ಟರ್ ಸರ್, ದಯವಿಟ್ಟು ನಿಮಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ನನ್ನನ್ನು ಬ್ಯೂಟಿಫುಲ್ ಆಗಿ ಈ ತೆರೆ ಮೇಲೆ ತೋರಿಸಿದಂತಹ ಗಂಗು ಸರ್ ಅವ್ರಿಗೂ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತೀನಿ. ಹಾಗೆ ಇದರ ಹಿಂದ್ಗಡೆ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಆಭಾರಿಯಾಗಿದ್ದೀನಿ. ಹಾಗೆ ನನ್ನ ಕೋಆರ್ಟಿಸ್ಟ್ ಆದಂತಹ ಅಶ್ವಿನ್ ಸರ್ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇರ್ತಾರೆ. ನನ್ನ ಡ್ರಾಮಾಗಳನ್ನು ಸಹ ಸಾಕಷ್ಟು ನೋಡಿ ಪ್ರೋತ್ಸಾಹ ಕೊಟ್ಟಿದ್ರು, ಅವ್ರಿಗೂ ಅಷ್ಟೇ. ಆಮೇಲೆ ನಮ್ಮ ಸಹ ಕಲಾವಿದರಾದಂಥ ಎಲ್ರಿಗೂ ಅಷ್ಟೇ ನಾನು ಅನಂತವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಆಲ್ರೆಡಿ ಇದು A2 ಚಾನಲಲ್ಲಿ ಗ್ಲಿಪ್ಸ್ ರಿಲೀಸ್ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಅಂತ ಕೇಳ್ಕೊತಾ ಇದ್ದೀವಿ. ನೀವೆಲ್ಲ ಇದ್ದರೆ ನಾವು ದಯವಿಟ್ಟು ಈ ಸಾಮಾನ್ಯರ ಮಕ್ಕಳನ್ನು ಅಸಾಮಾನ್ಯರನ್ನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಮತ್ತೆ ಶಿರಬಾಗಿ ನಮಿಸ್ತೀನಿ. ಎಲ್ಲರೂ